ನಮಗೆ ಮುಸ್ಲಿಂ ದೋಸ್ತರು ಭಾಳ ಜನ. ಅವ್ರ ಸಂಗಟ ನಮ್ಮ ಹಿಂದೂ ಹುಡುಗ ಇದು ನಮ್ಮ ಹಿಂದೂ ಹುಡುಗ ಹಿಂದಿದ ಮಾತಾಡ್ತಿದ್ದ. ಏನಂದ್ರೆ ಅಣ್ಣ ಭಾಷಾಕೋ ಹೆಣ್ಣು ದೇಖ್ನೆ ಕೇಳಿ ಹೊನ್ನೂರು ಗಯಾತ. ನೋಡಪ್ಪ, ಯಾವ್ದು ಕನ್ನಡ ಯಾವ್ದು ಹಿಂದಿ? ಅಣ್ಣ ಭಾಷಾಕೋ ಹೆಣ್ಣು ದೇಖ್ನೆ ಕೇಳಿ ಹೊನ್ನೂರು ಗಯಾತ. ಅಮಾಸಿ ಕತ್ಲ ಅಂದ್ರೆ ಕತ್ಲ ಥಾ. उस वक्त कಳ್ಳಿ साल में करे हाँ सौ गया अंदेವ ಮಗ. ಅಮಾಸಿ ಕತ್ಲ ಅಂದಾನ, ಅದ್ರಾಗ ಇವ್ನಿಗೆ ಕರಿ ಹಾವು ಇಲ್ಲಿ ಕಾಣಿಸಿರ್ಬೇಕು. उस वक्त कಳ್ಳಿ साल में करी हाँ सौ गया अंदವ. ಅವ बाजू ಕೂತ್ बशीर तू क्या कर बा अंदವ. मैं क्या करते रे बशीर, बाजे बडगी पड्याता. बडगी तो नागप्ಪ बेन हत्या. नागप्ಪ पुसकने गुद में गया. बशीर अव बशीर नव नागप्ಪ नहीं रे साप नव. है काय साप रे, नागप्ಪ था नव. बशीर गुद छोटा था, इतना सा बाल बाहर बचा. मैं 2 बड़ से बाला यूं पकड़ के नागप्ಪ को ಹೊರಗೆ ಎಳ್ಯಾನ ಗಜ್ಜಿಗೆ यूं 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 आड़ने लगे ना मत. बाजू को तो बशीर मत घाबरावा. तू क्या करे आ बांधवा. बशीर मैं क्या कर तू रे, मेरा प्यांट ढीला हुआ था. बाजू कल पड़ा था. कल तो नागप्ಪ ने ಹೆಡಿಗೆ ಮಾರ್या. ನಾಗ ಬೆನ್ ಹತ್ಯ. ಮೇ ಬೆನ್ನಿ ಕಾಲ್ಚೋ ಕಕ್ಕಳ ಮೇಲೆ ಓಡ್ ಬಂದ್ಯಾ. ಹಿಂಗೆ ಭಾಷೆಗಳ ಮಧ್ಯೆ ಹಾಸ್ಯ ಇರ್ತದ. ಅದರ ಇನ್ನೊಂದೇನಪ್ಪ ಅಂತಂದ್ರೆ, ಈ ಊಟದ ವಿಚಾರದಾಗೂ ಒಬ್ರು ಕವಿ ಕವನೆ ಬರ್ತಾರೆ. ಏನಂತ, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ರಾಗಿ ಮುದ್ದೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ತಿಂದ ನಮ್ಮ ಅಜ್ಜ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ತಿಂದ ನಮ್ಮ ಅಪ್ಪ ಗಟ್ಟಿ. ನನ್ನ ಹೆಂಡತಿ ದಿನ ಮಾಡ್ತಾಳೆ ಇಡ್ಲಿ ವಡ, ತಿಂದ ನಾ ಪ್ಲಾಸ್ಟಿಕ್ ಕೊಡ. ಅದ್ರಾಗ ಇನ್ನೊಂದಂದ್ರು, ಧಾರ್ಯಾಗ ಹೊಂಟಿದ್ದ ಮ್ಯಾಗಿನ ದಾರ ಉಗುಳಿದ್ರು. ಧಾರ್ಯಾಗ ಹೊಂಟಿದ್ದ ಮ್ಯಾಗಿನ ದಾರ ಉಗುಳಿದ್ರು. ನೋಡಿ ಉಗುಳ್ರಿ ಅಂದ. ಅವ್ರು ನೋಡಿದ್ರು ಮತ್ತು ಉಗುಳಿದ್ರು. ಹಂಗ ಇನ್ನೊಂದು ಕೊನೆದಾಗ ಒಂದು ಗೀತೆಯನ್ನು ಹಾಡ್ತೀನಿ. ಅದೇನಪ್ಪ ಅಂತಂದ್ರೆ, ಈಗಿನ ಕಾಲದ ಒಂದಿಷ್ಟು ಹುಡುಗರು ಇರ್ತಾರೆ, ಎಲ್ಲರೇ ಅಂತಲ್ಲ, ಅವ್ರ ಹುಡುಗರು ವೇಷಭೂಷಣೆ ಎಂಥದ್ದು, ಅವ್ರ ಮಾರಿ ಮಕಟ ಎಂಥದ್ದು. ಒಬ್ಬರು ಜನಪದಗಾರರು ಭಾಳ ಚಂದಾಗಿ ಹಾಡು ಬರ್ದಾರ. ಅದನ್ನು ನಾನು ಮುಂದೆ ಹಾಡ್ತೀನಿ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವರ ಜೀವನ ಹೈರಾಣ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವರ ಜೀವನ ಹೈರಾಣ. ಏನಂತ ಹೇಳಲಿ ಕೊನೆತನ, ನಾ ಏನಂತ ಹಾಡಲಿ ಕೊನೆತನ. ಉದ್ರಿ ಮಾತೆ ಬರಿ ಚಂತಾನ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವರ ಜೀವನ ಹೈರಾಣ. ಕಡ್ಡಿ ಹಂಗ ಕೂದಲ ಬಿಟ್ಟ, ಬಾಯ್ದಾಗ ಯಾವತ್ತು ಸಿಗರೆಟ್ಟ. ಹಾಕ್ತಾವ ಜೀನ್ಸ್ ಟೀ ಶರ್ಟ್, ಓದದ್ರಾಗ ಹೆಬ್ಬೆಟ್ಟ. ಸಣ್ಣ ಸಣ್ಣ ಮಾತಿಗೆ ಹೊಡಪೆಟ್ಟ, ಸಣ್ಣ ಸಣ್ಣ ಮಾತಿಗೆ ಹೊಡಪೆಟ್ಟ. ಮಾಡಿ ಆಗ್ತಾವ ಅಡಿಮೀಟ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವ್ರ ಜೀವನ ಹೈರಾಣ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವ್ರ ಜೀವನ ಹೈರಾಣ. ಮುಂದ ಮಾರಿ ಬಣ್ಣ ಕರಿಮಣ್ಣ ಕಾಶಿ, ಪೌಡರ್ ಹಚ್ತಾವ ಸುಧರಾಶಿ. ಮಾರಿ ಬಣ್ಣ ಕರಿಮಣ್ಣ ಕಾಶಿ, ಪೌಡರ್ ಹಚ್ತಾವ ಸುಧರಾಶಿ. ಹುಡುಗ್ಯಾರನ್ನ ಕೆಣಕ್ತಾವ ಹುಬ್ಬ ಹಾರಿಸಿ, ಬೈಸ್ಕೊಂಡು ನಗ್ತಾವ ಬಿಕನಾಶಿ. ಓಣ್ಯಾನ ಮಂದಿ ತಲಿ ಬೋಳಿಸಿ, ಓಣ್ಯಾನ ಮಂದಿ ತಲಿ ಬೋಳಿಸಿ. ಹೊಡೆದರ ಯುವಕ ಓಡ್ಯಾಡಿಸಿ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವ್ರ ಜೀವನ ಹೈರಾಣ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವ್ರ ಜೀವನ ಹೈರಾಣ. ಲಗ್ನಕ್ಕಂತೇಳಿ ಹೋಗ್ತಾವ, ಇಸ್ಪೆಟ್ಟ ಆಡ್ಲಿಕ್ಕೆ ಸಾಯ್ತಾವ. ಲಗ್ನಕ್ಕಂತೇಳಿ ಹೋಗ್ತಾವ, ಇಸ್ಪೆಟ್ಟ ಆಡ್ಲಿಕ್ಕೆ ಸಾಯ್ತಾವ. ಸೋತು ಸಾಲ ಮಾಡ್ಕೋತಾವ, ಮದಿ ಊಟ ಮಾಡದೆ ಬರ್ತಾವ. ಇಲ್ಲದ್ದು ಮಾಡ್ಬೇಕಂತಾವ, ಇಲ್ಲದ್ದು ಮಾಡ್ಬೇಕಂತಾವ. ನಟ್ಟ ನಡಬರ್ಕೆ ಸಾಯ್ತಾವ. ಪಾರ ಪಟ್ಟಿ ಮಂದಿ ಗೆಳೆತನ ಮಾಡಿದವ್ರ ಜೀವನ ಹೈರಾಣ.
ಪಾರ ಪಟ್ಟಿ ಮಂದಿ ಗೆಳೆತನ ಮಾಡದವ್ರ ಜೀವನ ಹೈರಾಣ ಏನಂತ ಹೇಳಲಿ ಕೊನೆತನ ಏನಂತ ಹೇಳಲಿ ಕಡೆತನ ಉದ್ರಿ ಮಾತೆ ಬರಿ ಚಂತಾನ ಪಾರ ಪಟ್ಟಿ ಮಂದಿ ಗೆಳೆತನ ಮಾಡದವ್ರ ಜೀವನ ಹೈರಾಣ ಇಂಥವ್ರ ಊರಾಗಿರ್ತಿರ್ತಾರ ಅಲ್ಲಿ ಇಲ್ಲಿ ಒಂದು 4-5 ಮಂದಿ ಹಂಗ ಇನ್ನೊಂದು ಕೊನೆಯದಾಗ ಒಂದು ವಿಷಯ ಹೇಳಿ ಮುಗಿಸ್ತೀನಿ ರಪ್ಪಾಜಿ ಅದೇನಂದ್ರೆ ಊಟದ ವಿಚಾರ ಹೆಂಗಪ್ಪ ಅಂತಂದ್ರೆ ಟಿ ವಿ ನೋಡಿ ಅಡುಗೆ ಮಾಡೋದವ್ರು ಯಾರಿದ್ರಿ ಕೈ ಎತ್ತರ ನೋಡಮ್ಮ ಯಾರ್ರಿ ಟಿ ವಿ ನೋಡಿ ಅಡುಗೆ ಮಾಡಿದವ್ರು ಎತ್ತರ ನೋಡೋನ್ ತಾಯಂದ್ರೆ ಯಾರು ಇದ್ರಿ ಚಲೋ ಯಾರೂ ಇಲ್ಲ ಅದು ತಿಂದು ಯಾರು ಉಳಿತಿತ್ಲ ಹೆಂಗಪ್ಪ ಅಂತಂದ್ರೆ ಈಗ ಟಿ ವಿ ಅಡುಗೆ ಮಾಡೋರು ಬರ್ತಿರ್ತಾರ ಫಸ್ಟಿಗೆ ಅವ್ರ ಶೋಕಿನೇ ಭಾಳ ಯಾವ ಮಧ್ಯಾಹ್ನದಾಗ ನೋಡ್ತೀರಿ ನೀವು ಅಡುಗೆ ಮನೆ ಅಂತ ಹೇಳಿ ಟಿ ವಿ ನೋಡೋದು ಭಾಳ ಹೆಣ್ಮಕ್ಳು ಜಾಸ್ತಿ ಇವತ್ತು ಪುರಾಣದತ್ತಿ ಬಂದಿರಿ ನೀವು ಧಾರಾವಿದ್ದು ಅಂದ್ರೆ ಯಾರು ಬರ್ತಿತ್ಲೆ ಅದೊಂದು ಹೆಣ್ಮಕ್ಳಿಗೆ ಇಟ್ಟು ಹುಚ್ಚು ಹಿಡ್ದಪ್ಪ ಅಂತಂದು ಬರೇ ಧಾರಾವಿ ನೋಡೋದು ಏನು ತೋರಿಸ್ತಾರ್ರಿ ಧಾರಾವಿದಾಗ ಒಂದು ತೋರಿಸೋದು 9 ದಾರಿ ತೋರಿಸೋದು ಈಗ ಒಂದು ಉದಾಹರಣೆ ಹೇಳ್ತೀನಿ ಧಾರಾವಾಳಿ ಹೆಂಗಂದ್ರೆ ನಾ ಇಲ್ಲಿ ನಿಂತೀನಿ ಪೂಜ್ಯರಲ್ಲಿ ಕುಂತಾರ ಅವ್ರು ಸಿದ್ಲಿಂಗ ಅಂತ ಕರೆದ್ರೆ ಹೇಳ್ರಿ ಅಪ್ಪ ಅದು ಪಟ್ನೆ ನೋಡ್ತೀನಿ ಧಾರಾವಾದಾಗ ಹಂಗಿಲ್ಲ ಅವ್ರು ಅಲ್ಲಿ ನಿಂತಿರ್ತಾರೆ ಅವ್ರು ಅಲ್ಲಿ ಕೂತಿರ್ತಾರ ನಾ ಇಲ್ಲಿ ನಿಂತಿರ್ತೀನಿ ಸಿದ್ಲಿಂಗ ಅಂತ ಕರಿಬೇಕು ಅವರು ಧೋಮ್ತ ಯವ್ವ ಇನ್ನು ನಾ ತಿರುಗದು ಅವ್ರು ನೋಡ್ಬೇಕಲ್ಲ ಮೋಗೆತ್ ಇನ್ನೊಂದು ಸಾರಿಗೆ ಉಪ್ಪು ಹಾಕ್ತಿರ್ತಾರ ಅದು ಎಟ್ಟುತ್ತಾನ ಧುಮ್ 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 ಚಂತರ ಉಪ್ಪಿ ಹಾಕೋದು ನಾವು ದಾರ ನೋಡಿ ನಮ್ಮ ತಲೆ ಖರಾಬಾಗಿ ಈಕಿ ಸಾರು ಮಾಡೋ ಉಪ್ಪು ಹಾಕಿ ಸಮುದ್ರ ಮಾಡ್ತಾಳೆ ಅನ್ಕೊಂಡಿದ್ದೆವು ಹಂಗೆ ಈ ಟಿ ವಿ ಅಡುಗೆ ಮಾಡೋರು ಬರ್ತಿರ್ತಾರೆ ಏನಂದ್ರೆ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀವಿ ಇನ್ನೊಂದು ನಮ್ಮ ಭಾಗದವ್ರಿಗೆ ಅಡುಗೆ ಮಾಡೋದು ಹೇಳ್ಕೊಡೋದನ್ನು ಬ್ಯಾಡವ್ವ ನಮ್ಮಲ್ಲಿ ಬರ್ರಿ ಲಚ್ಚಾಣ ಮಠಕ್ಕೆ ಕಕ್ಕಳ ಮೇಲೆ ಮಠಕ್ಕೆ ಮೂಳ್ಕೊಳ್ ಮಠಕ್ಕೆ ಧೋರಿ ಅನ್ನಾಗಿನ ಹ್ಯಾಂಗೆ ಮಾಡಿರ್ತಾರ ಹಿಂಗೆ ಒಬ್ಬಾಕಿ ಆ್ಯಂಕರ್ ಮಂದಿ ನನ್ನ ಸಂಗಡ ಟಿ ವಿದಕ್ಕಿ ಆಕಿ ಅನ್ನ ನೋಡಿ ಗಾಬ್ರಗಳು ಓ ಮೈ ಗಾಡ್ ಯಾರು ತಿಂತಾರ್ರಿ ಅಂಥೇಳಿ ನಾವೊಂದೇವು ಯವ್ವ ಯಾಡಪ್ಪಂತಿ ಖಾಲಿ ಆಗ್ತದ ಯವ್ವ ಅದು ಮುಂದೆ ಈ ಸಾಂಬಾರು ಕಡಾಯಿ ನೋಡ್ರಿ ನೀವು ಸಾರು ಮಾಡೋ ಕಡಾಯಿ ಆಕಿ ಗಾಬ್ರಿ ಅದು ಇದೇನ್ರಿ ಸಾಂಬಾರು ಬಾವಿ ಆದಂಗೆ ಅಂದು ನಾವೊಂದೇವು ಹಾರ್ಕೊಂಡೇವು ಆಕಿಗೆ ಅದ್ರಾಗ ಹಂಗೆ ಬಂದೋಗಿ ಅಡುಗೆ ಮಾಡೋಕ್ಕೆ ಇವತ್ತು ನಮಗೆ ಅಡುಗೆ ಮಾಡಿ ಹೇಳ್ಕೊಳ್ಳು ಮಿಸ್ ಸುಮಾ ಅವರು ಬಂದಿದ್ದಾರೆ ಅವರು ತೀರಾ ಸೋಂಗ ಹಿಂಗೊಮ್ ಟ್ಯಾವ್ ಮಾಡ್ಕೋತ ಆಕಿ ಈಗ ಮೇಡಮ್ ನಮ್ಮ ಜನರಿಗೆ ಯಾವ ಅಡುಗೆ ಹೇಳ್ಕೊಡ್ತೀರಾ ಈಕಿನೂ ಸೋಂಗ ಫುಲ್ ಮಾತಾಡೋದಿಲ್ಲ ಬರೀ ಹಿಂಗ ಕೈಯ ಕಾಲ ಅಳಿಗಾಡಿಸೋದೆ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದವರಿಗೆ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಯ್ಯವ್ವ ಬಿಳಿ ಬಾನ್ ಯಾರಿಗೆ ಬರಲಿಲ್ಲ ಕೈ ಎತ್ರಿ ಗಂಡು ಮಕ್ಳಿಸೋದಕ್ಕೆ ಬಿಳಿ ಬಾನ್ ಬರ್ತದೆ ಈಗ ಓಕೆ ವೈಟ್ ರೈಸ್ ಏನೋ ಬಾಜುದಕ್ಕಿ ವೈಟ್ ರೈಸಾ ಓ ಮೇಡಮ್ ನಮ್ಮ ಜನರಿಗೆ ಗೊತ್ತೇ ಇಲ್ಲ ದಯವಿಟ್ಟು ಹೇಳ್ಕೊಡಿ ಅಂದಾಗ ಫಸ್ಟ್ ಸ್ಟೆಪ್ ಬಂದು ಕಿಚನಿಗೆ ಹೋಗ್ಬೇಕು ಇಲ್ಲ ಅಡುಗೆ ಮಾಡಕ್ಕೆ ಕಿಚನಿಗೆ ಹೋಗಲ್ಲ ನಾವು ತಾಂಬಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತೇವೆ ಎಲ್ಲಿ ಹೋಗ್ತಿರವ ನೀವು ಅಡುಗೆ ಮಾಡಕ್ಕೆ ಆಕೆ ಅದನ್ನು ಗಾವ್ರಿ ಅಮ್ಮ ಕಿಚನಿಗೆ ಹೋಗ್ಬೇಕಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಸೆಕೆಂಡ್ ಸ್ಟೆಪ್ ಬಂದು ಸ್ಟವ್ ಹಚ್ಚಬೇಕು ಓ ಸ್ಟವ್ ಹಚ್ಚಬೇಕಾ ಮೇಡಮ್ ನಾವು ಮನೆಗೆ ಬೆಂಕಿ ಹಚ್ತೀವಿ ಅಂತಾಳೆ ಆಮೇಲೆ ಏನು ಮಾಡಬೇಕು ಅದು ಕುಕ್ಕರ್ ಇಡಬೇಕು ಇಲ್ಲ ಮೇಡಮ್ ನಾವು ನಮ್ಮ ಗಂಡಂದ್ರಿಗೆ ಕುಂದರ್ಸ್ತೀವಿ ಅಂತಾಳೆ ಹಿಂಗೆ ಅನ್ನ ಮಾಡ ನೆಕ್ಸ್ಟ್ ಏನು ಮಾಡಬೇಕು ಕುಕ್ಕರ್ನಲ್ಲಿ ನೀರು ಹಾಕಬೇಕು ಹೌದಾ ಮೇಡಮ್ ಮುಂದೆ ನೀರು ಕಾಯೋವರೆಗೂ ಕಾಯಬೇಕು ಮ್ಯಾಮ್ ಕಾಯಲಿಲ್ಲ ಅಂದರೆ ಕೈ ಇಟ್ಟು ನೋಡಬೇಕು ಯವ್ವ ಕೈ ಸುಟ್ಟು ಒಳಗೆ ಅನ್ನ ಆಗ್ತದ ಅದನ್ನು ಹಂಗೆ ಇಂಥ ಅಡುಗೆ ಮಾಡೋರಿದ್ರೆ ಮಾಡ್ಕೊಂಡು ತಿನ್ನೋರಿದ್ರೆ ದೇಶ ಉದ್ಧಾರ ಆದಂಗೆ ಅದಕ್ಕಾಗಿ ಈ ಒಂದು ಅವಕಾಶ ಕೊಟ್ಟಿರುವಂತಹ ಪೂಜ್ಯರಿಗೆ ಹಾಗೂ ಕುಳಿತಿರುವಂಥ ಕಮಿಟಿದವರಿಗೆ ಎಲ್ಲರೂ ಕೂಡ ಅನಂತ ಧನ್ಯವಾದಗಳು ಒಂದು ಮಾತೇನಪ್ಪ ಅಂತಂದರೆ ನಾನು ಸುಮಾರು 10 ವರ್ಷಗಳಿಂದ ಪೂಜ್ಯರ ಹಾಡಕ್ಕೆ ಕೇಳ್ಕೊತ ಬಂದೇನೆ ಢೊಳ್ಳಿನ ಭಾಳ ಅವ್ರ ದೊಡ್ಡ ಅಭಿಮಾನಿ ನಾವು ಮನ್ಯಾಗ ನಮ್ಮದು ನಸಿಕ್ನಾಗ 5 ಗಂಟೆ ಪೂಜೆ ಶುರು ಆಗೋದು ಅಪ್ಪವ್ರ ಹಾಡ್ಲಿಂತನೇ ಶುರು ಆಗ್ತದೆ ಇವತ್ತು ಅಪ್ಪವ್ರೊಂದು ಹಾಡು ಹಾಡಿದ್ರೆ ನೀ ಮಾಡಿದ ನೀನೇ ಉಣ್ಣದು ಆ ಹಾಡನ್ನು ನಾನು ನಮ್ಮ ಶಾಲೆಯೊಳಗೆ ಹಾಡಿ 5,000 ರೂಪಾಯಿ ಪ್ರೈಸ್ ಗೆದ್ದಿದ್ನ ನೀ ಮಾಡಿದ್ದು ನೀನೇ ಉಣ್ಣು ಅಂತ ಸಂಪೂರ್ಣ ಹಾಡನ್ನು ಹಾಡಿ ಇದು ಒಂದೇ ಅಲ್ಲ ಪೂಜ್ಯರ ಹಾಡೋದು ಭಾಳವ
ಅಂಗಿ ಹಳಿದಾದರೂ ಹರಿಲಿಲ್ಲ ನಿನ್ನ ಗುಂಡಿ ಅಂತ ಹಾಡಿದ್ರು, ತಂದಿ ನಿನ್ನ ದಯವಂದಿರ್ಲಿ ಅಂತ ಹಾಡಿದ್ರು, ಕಲ್ಲೂರ ನಿನ್ನ ಕಡಿಮಠ ಅಂತ ಹಾಡಿದ್ರು. ಅವೆಲ್ಲ ಗೀತೆನ ನಮ್ಮ ಮನೆಯಲ್ಲಿ ಈಗಲೂ ಕೂಡ ನಮ್ಮ ತಂದೆ ತಾಯಿ ನಾವು ಕೂಡ ಪ್ರತಿನಿತ್ಯವೂ ಕೂಡ ಮದಗೊಂಡು ಮಹಾರಾಜರು ಮತ್ತು ಮನಿಮಿ ಮದಗೊಂಡು ಮಹಾರಾಜರು ಹಾಡೋದ ದಿನಾಲೂ ಕೇಳಿ, ಮುಂಜಾನೆ ಕೇಳ್ತೀವಿ, ರಾತ್ರಿ ಊಟ ಆದ್ಮೇಲೂ ಅರ್ಧ ಗಂಟೆ ಕೇಳಿ ಮುಗೋತೀವಿ. ಇವತ್ತು ನಾನು ಪೂಜ್ಯರಿ ಕಣ್ಣಾರೆ ಕಂಡು ನೋಡೋದು ನಾನು ಪಾವನ ಆಯಿತು, ಭಾಳ ಧನ್ಯರಾದ ಅಂತ ಮಾತನ್ನು ಹೇಳ್ತೀನಿ. ಈ ಒಂದು ಇನ್ನೊಂದೇನಪ್ಪ ಅಂತಂದರೆ, ನಾವು ಲಚ್ಚಾಣ ಸಿದ್ದಪ್ಪ ಮಹಾರಾಜರಿಗೆ ಭಾಳ ವರ್ಷಗಳಿಂದ ನಡ್ಕೋತೀವಿ. ನಾವು ಪ್ರತಿ ವರ್ಷವೂ ಲಚ್ಚಾಣಕ್ಕೆ ಹೋಗ್ತೀವಿ. 10-15 ವರ್ಷಗಳಾಯ್ತು ನಾವು ಲಚ್ಚಾಣಕ್ಕೆ ಹೋಗಿತ್ತು. 3 ದಿನಗಳ ಕಾಲ ಅಲ್ಲೇ ಸೇವೆ ಮಾಡ್ತಾ ಇರ್ತೀವಿ. ಆ ಲಚ್ಚಾಣ ಸತ್ಯ ಸದ್ಗುರು ಸಿದ್ಧಲಿಂಗ ಮಹಾರಾಜ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ಪ್ರವೀಣ ಪಾದಕ್ಕೆ ನಾನು ವಂದಿಸ್ತೀನಿ ಅಂತ ಹೇಳ್ತೀನಿ. ಧನ್ಯವಾದಗಳು.